ಕನ್ಯಾ ರಾಶಿಯವರೇ ನಮಸ್ಕಾರ ಗೆಳೆಯರೇ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೇ. ಇಡೀ ಜಗತ್ತು ನಿಮಗೆ ಗುಲಾಮರಾಗಿರುತ್ತಾರೆ. ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಹೌದು ಗೆಳೆಯರೇ, ನಿನ್ನೆಯಿಂದ ನೀವು ಹಂಬಲಿಸುತ್ತಿದ್ದ ವಸ್ತುವನ್ನು ನೀವು ಪಡೆಯಲಿದ್ದೀರಿ. ಅದು ಸಂಪತ್ತು, ಕಾರು, ಬಂಗಲೆ, ಹಣ, ಪ್ರೀತಿ. ನೀವು ಬಯಸುವ ಯಾವುದೇ ವಸ್ತು ಆಗಿರಲಿ, ಆ ವಸ್ತುವು ನಾಳೆಯಿಂದ ನಿಮ್ಮನ್ನು ಅದರ ಕಡೆಗೆ ಸೆಳೆಯುತ್ತದೆ. ಹೌದು ಗೆಳೆಯರೇ, ನೀವು ನಮ್ಮ ಮಾತನ್ನು ನಂಬದಿರಬಹುದು. ಆದರೆ ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ವಿಷಯವು ನಿಮಗೆ ಕ್ಷುಲ್ಲಕವೆನಿಸಬಹುದು. ಆದರೆ ನಾಳೆಯಿಂದ ಅದರ ಪರಿಣಾಮವು ವಜ್ರಗಳಂತೆ ಅಮೂಲ್ಯವಾದದ್ದು ಎಂದು ಸಾಬೀತುಪಡಿಸುತ್ತದೆ. ನಾಳೆಯಿಂದ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಗೆಳೆಯರೇ, ದಯವಿಟ್ಟು ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಏಕೆಂದರೆ ನೀವು ಈ ವಿಷಯವನ್ನು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡರೆ ನೀವು ಕೆಲವು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನಾಳೆಯಿಂದ ನಿಮ್ಮ ಜೀವನದಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಸಂಚಾರದ ಪ್ರಕಾರ ಈ ವಸ್ತುವನ್ನು ಇರಿಸಿಕೊಳ್ಳಲು ನಾವು ನಿಮ್ಮನ್ನು ಕೇಳುತ್ತೇವೆ. ಆದ್ದರಿಂದ ಮಗನೇ, ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೆ ಎಚ್ಚರಿಕೆಯಿಂದ ನೋಡಿ. ನೀವು ಮಾತನ್ನು ತಪ್ಪಿಸಿಕೊಂಡರೆ ನೀವು ವಿಷಾದಿಸುತ್ತೀರಿ. ಏಕೆಂದರೆ ಅಂತಹ ಅವಕಾಶ ಮತ್ತು ಅಂತಹ ಗ್ರಹ ಸಂಚಾರವು ಆಗಾಗ್ಗೆ ಬರುವುದಿಲ್ಲ. 70 ವರ್ಷಗಳ ನಂತರ ನಿಮ್ಮ ಎಲ್ಲ ಜಾತಕಗಳಲ್ಲಿ ಅಂತಹ ಸಂಯೋಜನೆಯು ರೂಪುಗೊಳ್ಳುತ್ತಿದೆ. ಅದು ನಾಳೆಯಿಂದ ನಿಮ್ಮ ಜೀವನದಲ್ಲಿ ಕೇಕ್ ಮೇಲೆ ಐಸ್ ಆಗುತ್ತದೆ. ನೀವು ಈ ಒಂದು ವಿಷಯವನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವಾಗ ಕಳೆದ 5 ವರ್ಷಗಳಲ್ಲಿ ನೀವು ಸಾಧಿಸಲು ಸಾಧ್ಯವಾಗದ್ದನ್ನು ನಾಳೆ ಸಾಧಿಸಲಾಗುತ್ತದೆ. ಏಕೆಂದರೆ 2 ಗ್ರಹ ಸಂಚಾರಗಳು ನಿಮ್ಮ ಪರವಾಗಿವೆ. ಹೌದು ಸ್ನೇಹಿತರೆ, ಆದ್ದರಿಂದ ನನ್ನ ಏಕೈಕ ಷರತ್ತು ಎಂದರೆ ನೀವು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ನನ್ನ ಭವಿಷ್ಯವು ತಪ್ಪಾಗಿದ್ದರೆ ನನ್ನ ಜೀವನದುದ್ದಕ್ಕೂ ನಾನು ನಿಮಗೆ ಗುಲಾಮನಾಗಿ ಸೇವೆ ಸಲ್ಲಿಸುತ್ತೇನೆ. ನಾವು ಇದನ್ನು ಖಾತರಿಪಡಿಸುತ್ತೇವೆ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾ ರಾಣಿಯ ಎಲ್ಲ ನಿಜವಾದ ಭಕ್ತರು, ರಾಧಾ ರಾಣಿಯ ನಿಜವಾದ ಭಕ್ತರು ದಯವಿಟ್ಟು ಮೊದಲು ವಿಡಿಯೋಗೆ ಸಿಹಿಯಾದ ಒಂದು ಲೈಕ್ ನೀಡಿ ಮತ್ತು ನಿಜವಾದ ಹೃದಯದಿಂದ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಮಾತಾಜಿ ಜೈ ರಾಧಾರಾಣಿ ಎಂದು 3 ಬಾರಿ ಬರೆಯಿರಿ. ಇದರಿಂದ ನೀವೆಲ್ಲರೂ ಮತ್ತು ನಿಮ್ಮ ಇಡೀ ಕುಟುಂಬವು ಮಾತಾರಾಣಿ ಮತ್ತು ನಮ್ಮ ಬಾಲಾಜಿ ಮಹಾರಾಜ ಅವರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾಳೆಯಿಂದ ನಿಮ್ಮೆಲ್ಲರ ಜಾತಕದಲ್ಲಿ ಶುಕ್ರ ಗ್ರಹ ಇರುತ್ತಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಅಲ್ಲಿಯೂ ಸಹ ನೀವು ವಿರಳವಾಗಿ ಯಾವುದೇ ಲಾಭವನ್ನು ನೋಡಿದ್ದೀರಿ. ನಿಮ್ಮ ಜೀವಿತಾವಧಿಯಲ್ಲಿ ಹಣವು ನಿಮಗೆ ಆಗಾಗ್ಗೆ ಬರುತ್ತಿತ್ತು. ನೀವು ಹಣವನ್ನು ಸ್ವೀಕರಿಸಿಲ್ಲ ಎಂದಲ್ಲ, ಹಣ ಬಂದಿದೆ, ಆದರೆ ಅದು ನಿಮ್ಮೊಂದಿಗೆ ಉಳಿದಿಲ್ಲ. ನಿಮ್ಮ ಜೀವಿತಾವಧಿಯಲ್ಲಿ ಹಣದ ಧಾರಣವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ನೇಹಿತರೆ, ಹಣವು ಒಂದು ಕೈಯಿಂದ ಬಂದರೆ ಅದು ಕಷ್ಟದ ಸಂದರ್ಭಗಳಲ್ಲಿ ಖರ್ಚಾಗುತ್ತದೆ. ಅದು ಬಂದ ತಕ್ಷಣ ಇನ್ನೊಂದು ಕೈಯಿಂದ ಹೊರಗೆ ಹೋಗುತ್ತದೆ. ಸ್ನೇಹಿತರೆ, ಈ ರೀತಿಯ ಸಮಸ್ಯೆಗಳು ನಿಮ್ಮೆಲ್ಲರನ್ನು ಸಂಪೂರ್ಣವಾಗಿ ಸುತ್ತುವರೆದಿವೆ. ಒಂದು ಹೊಸ ಬಾಗಿಲು ತೆರೆಯುತ್ತದೆ ಮತ್ತು ಇನ್ನೊಂದು ತೆರೆಯುತ್ತದೆ. ಅಲ್ಲಿ ನಿಮ್ಮ ಜೀವನದ ಕಠಿಣ ಪರಿಶ್ರಮದ ಬಾಗಿಲುಗಳು ಕಳೆದು ಹೋಗುತ್ತವೆ. ಹೌದು ಸ್ನೇಹಿತರೆ, ಆದರೆ ನೀವೆಲ್ಲರೂ ಹೊಣೆಗಾರರಾಗುವಿರಿ. ಏಕೆಂದರೆ ನಿಮ್ಮ ಜೀವಿತಾವಧಿಯಲ್ಲಿ ಯಾವುದೇ ಕೆಟ್ಟ ಕೆಲಸ ಸಂಭವಿಸಿದ್ದರೂ ಅದು ಬೇರೆಯವರ ತಪ್ಪಲ್ಲ, ಆದರೆ ನಿಮ್ಮ ಶತ್ರುಗಳು. ಮಗನೇ, ಈಗ ನೀನು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಈಗ ಎಲ್ಲರ ಖಾತೆಯು ಇತ್ಯರ್ಥವಾಗಲಿದೆ. ಈಗ ಕರ್ಮದ ಪಿತಾಮಹನಾದ ಭಗವಾನ್ ಶನಿದೇವನು ತನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಈಗ ನಿನ್ನ ಶತ್ರುಗಳು ಅದಕ್ಕೆ ಬೆಲೆ ಕೊಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮನ್ನು ತೊಂದರೆಗೊಳಿಸಿ ಅಳುವಂತೆ ಮಾಡಿದ ಎಲ್ಲ ಶತ್ರುಗಳು ಈಗ ಕೊನೆಯ ಪೈಸೆಯವರೆಗೂ ಅದಕ್ಕೆ ಬೆಲೆ ತೆರಬೇಕಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ದೇವರು ಒಬ್ಬ ವ್ಯಕ್ತಿಯ ಕಾರ್ಯಗಳನ್ನು ನೋಡುವಾಗ ಅವನು ಅವರ ಒಳ್ಳೆಯ ಕಾರ್ಯಗಳನ್ನು ಮಾತ್ರವಲ್ಲದೆ ಅವರ ಕೆಟ್ಟ ಕಾರ್ಯಗಳನ್ನು ಸಹ ನೋಡುತ್ತಾನೆ ಎಂದು ಅವರು ಹೇಳುತ್ತಾರೆ. ಅವನು ಈಗಾಗಲೇ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿದ್ದಾನೆ, ಆದರೆ ಈಗ ಅವರು ನಿಮಗೆ ಮಾಡಿದ ಅನ್ಯಾಯದ ಪರಿಣಾಮಗಳನ್ನು, ನಿಮ್ಮ ಶತ್ರುಗಳು ನಿಮಗೆ ಮಾಡಿದ ಅನ್ಯಾಯವನ್ನು ಎದುರಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನೀವು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಬೇಕು. ಇಂದಿನ ವಿಡಿಯೋವನ್ನು ವಿಶ್ಲೇಷಿಸಲು ನಾವು 8 ರಿಂದ 10 ಗಂಟೆಗಳ ಕಾಲ ಕಳೆದಿದ್ದೇವೆ. ನಾಳೆಯಿಂದ ನೀವು ಈ ಒಂದು ವಿಷಯವನ್ನು ನಿಮ್ಮ ಜೀವನದಲ್ಲಿ ಸೇರಿಸಿಕೊಂಡರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ದಾರಿಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕುದುರೆಯ ವೇಗ 1000 ಪಟ್ಟು ಹೆಚ್ಚಾಗಲಿದೆ ಮತ್ತು ನಿಮ್ಮ ಅದೃಷ್ಟದ ವೇಗ ಹೆಚ್ಚಾಗಲಿದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಅದೃಷ್ಟವನ್ನು ಗಗನಕ್ಕೇರಲಿದೆ. ನಿಮ್ಮ ಸುತ್ತಲೂ ಅವ್ಯವಸ್ಥೆ ಇರುತ್ತದೆ. ವೀಕ್ಷಿಸಿದವರು ನಿಮ್ಮ ಪ್ರಗತಿಯನ್ನು ನೋಡಲು ಇಷ್ಟಪಡದವರು, ನಿಮ್ಮ ಯಶಸ್ಸನ್ನು ನೋಡಲು ಇಷ್ಟಪಡದವರು, ನಿಮ್ಮ ಮಾತುಗಳಿಗೆ ಗಮನ ಕೊಡದ ಸ್ನೇಹಿತರು, ನಿಮ್ಮ ಮಾತುಗಳಿಗೆ ಬೆಲೆ ಕೊಡದವರು ಸಹ ಯಾವಾಗಲೂ ನಿಮ್ಮ ಭಾವನೆಗಳನ್ನು ನೋಯಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಇದನ್ನೇ ಮಾಡುತ್ತಿದ್ದರು. ಅಂತಹ ಜನರು ಈಗ ನಿಮ್ಮೆಲ್ಲರ ಮುಂದೆ ಮೊಣಕಾಲೂರಿ ಬೀಳಲಿದ್ದಾರೆ. ಅಂತಹ ಜನರು ಈಗ ನಿಮ್ಮೆಲ್ಲರ ಮುಂದೆ ಕ್ಷಮೆ ಯಾಚಿಸುವುದನ್ನು ಕಾಣಬಹುದು. ಏಕೆಂದರೆ ಕರ್ಮದ ಕುದುರೆ ನಿಂತಾಗ ಆ ವ್ಯಕ್ತಿ ಕೆಳಗೆ ಇಳಿದು ಜರಡಿ ಹಿಡಿಯುತ್ತಾನೆ. ಏಕೆಂದರೆ ಸ್ನೇಹಿತರೆ, ಕರ್ಮದ ಕುದುರೆಯನ್ನು ಈಗ ಭಗವಾನ್ ಶನಿದೇವನು ಓಡಿಸುತ್ತಿದ್ದಾನೆ ಮತ್ತು ಅದು ಈಗ ನಿಮ್ಮ ಶತ್ರುಗಳ ಬಳಿ ನಿಲ್ಲಲಿಲ್ಲ.
ಅವರು ತಮ್ಮ ಕೆಟ್ಟ ಕಾರ್ಯಗಳಿಗೆ ಶಿಕ್ಷೆ ಅನುಭವಿಸಲಿದ್ದಾರೆ. ಮುಂದಿನ 72 ಗಂಟೆಗಳಲ್ಲಿ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಮತ್ತು ನೋಡಿ, ನೀವು ಈ ಒಂದು ವಿಷಯವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡಾಗ ಶುಕ್ರ, ಶನಿ ಮತ್ತು ಕೇತುವಿನ ಸ್ಥಾನಗಳು ನಿಮ್ಮ ಎಲ್ಲ ಜೀವನದಲ್ಲಿ ಶುಭವಾಗಿರುತ್ತದೆ. ಇದರಿಂದಾಗಿ ನಿಮ್ಮ ಎಲ್ಲ ಜಾತಕಗಳಲ್ಲಿ ಅಂತಹ ಒಳ್ಳೆಯ ಯೋಗವು ರೂಪುಗೊಳ್ಳುತ್ತಿದೆ. ಹೌದು ಸ್ನೇಹಿತರೆ, ಇದರಿಂದಾಗಿ ನಿಮ್ಮ ಎಲ್ಲ ಜೀವನದಲ್ಲಿ ಆಪತ್ಕಾಲಿಕ ಎಂಬ ಯೋಗವು ರೂಪುಗೊಳ್ಳುತ್ತದೆ. ಅಮೃತ ಸಿದ್ಧಿಯೋಗ, ಆಯುಷ್ಮಾನ್ ಶುಭಯೋಗ, ಮಹಾಲಕ್ಷ್ಮಿ ಶುಭಯೋಗ ಈ ಎಲ್ಲ ಜೀವನದಲ್ಲಿಯೂ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ. ಇಂತಹ ಕಾಕತಾಳೀಯವು ಲಕ್ಷಾಂತರ ಜನರಲ್ಲಿ ಒಬ್ಬರ ಜೀವಿತಾವಧಿಯಲ್ಲಿ ಸಂಭವಿಸುತ್ತದೆ ಮತ್ತು ಇದು ನಿಮ್ಮ ಜೀವಿತಾವಧಿಯಲ್ಲಿ ಸಂಭವಿಸಲಿದೆ. ಆದರೆ ನೀವು ನಿಮ್ಮ ಕಾರ್ಯಗಳನ್ನು ಎಷ್ಟು ಶುದ್ಧವಾಗಿ ಇಟ್ಟುಕೊಂಡಿದ್ದೀರೋ, ಇಲ್ಲಿಯವರೆಗೆ ನೀವು ಎಷ್ಟು ಒಳ್ಳೆಯವರಾಗಿದ್ದೀರೋ, ಅಂದರೆ ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಿಲ್ಲ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನೀವು ಯಾರ ಬಗ್ಗೆಯೂ ಎಂದಿಗೂ ಮೋಸದ ಭಾವನೆಗಳನ್ನು ಇಟ್ಟುಕೊಂಡಿಲ್ಲ. ಅದಕ್ಕಾಗಿಯೇ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿ ಮತ್ತು ಕರ್ಮದ ದೇವರು ಶನಿದೇವ ನಿಮ್ಮೆಲ್ಲರಿಗೂ ದಯೆ ತೋರಿಸಿದ್ದಾರೆ. ಮತ್ತು ಸ್ನೇಹಿತರೆ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ನಾಳೆಯಿಂದ ನೀವು ಈ ಒಂದು ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ, ಅದನ್ನು ಎಲ್ಲಿಯಾದರೂ ಇರಿಸಿ, ಆದರೆ ಈ ಒಂದು ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಈ ಒಂದು ವಸ್ತು ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳನ್ನು ಒಳಗೊಂಡಿದೆ. ನೀವು ಅದನ್ನು ನಿಮ್ಮ ಜೇಬಿನಲ್ಲಿ ಇರಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ನಕಾರಾತ್ಮಕ ಕ್ರಿಯೆಗಳನ್ನು ನೋಡಿದ್ದೀರಿ, ನೀವು ಎಲ್ಲಿ ನಕಾರಾತ್ಮಕವಾದವುಗಳನ್ನು ನೋಡಿದ್ದೀರಿ, ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಲು ಪ್ರಾರಂಭಿಸುತ್ತೀರಿ. ಹೌದು ಸ್ನೇಹಿತರೆ, ಇದು ನಿಮ್ಮೆಲ್ಲರ ಜೀವನದಲ್ಲಿ ಹಲವು ಬಾರಿ ಸಂಭವಿಸಿರುತ್ತದೆ. ನೀವು ಏನನ್ನಾದರೂ ಮಾಡುವ ಮೊದಲು ಈ ವಿಷಯ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತದೆ. ಇದು ಸಂಭವಿಸಲು ಸಾಧ್ಯವಿಲ್ಲ. ಈ ರೀತಿಯ ಆಲೋಚನೆ ನಿಮ್ಮೆಲ್ಲರಿಗೂ ಬರುತ್ತದೆ. ಇದು ಏಕೆ ಸಂಭವಿಸುತ್ತದೆ? ಏಕೆಂದರೆ ಸ್ನೇಹಿತರೆ, ನಕಾರಾತ್ಮಕ ಶಕ್ತಿಗಳು ನಿಮ್ಮೆಲ್ಲರೊಳಗೆ ವಾಸಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದಾಗಿ ನಿಮ್ಮ ಆಲೋಚನಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದು ಸ್ನೇಹಿತರೆ, ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಇಷ್ಟಪಡುವುದಿಲ್ಲ, ನೀವು ಮುಂದೆ ಸಾಗಲು ಸಹ ಇಷ್ಟಪಡುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಎಲ್ಲಿದ್ದೀರಿ ಎಂಬುದರ ಬಗ್ಗೆ ಹೆಚ್ಚು ಆತಂಕಗೊಳಗಾಗಿರುತ್ತೀರಿ. ಅದಕ್ಕಾಗಿಯೇ ಸ್ನೇಹಿತರೆ, ನಾಳೆಯಿಂದ ನೀವು ಈ ಒಂದು ವಿಷಯವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು. ಒಮ್ಮೆ ನೀವು ಹಾಗೆ ಮಾಡಿದರೆ ನಿಮ್ಮ ಆಲೋಚನಾ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಇದು ಮುಂದುವರಿಯಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತಿದ್ದಲ್ಲಿ ಆ ಕೆಲಸವು ಈಗ ವೇಗವನ್ನು ಪಡೆಯುತ್ತದೆ. ಆ ಕೆಲಸವು ಕ್ರಮೇಣ ವೇಗಗೊಳ್ಳುತ್ತದೆ. ನಿಮ್ಮ ಕಣ್ಣುಗಳನ್ನು ನೀವು ನಂಬುವುದಿಲ್ಲ. ನಿಮ್ಮ ಕೆಲಸವು ಎಷ್ಟು ಬೇಗ ವೇಗವನ್ನು ಪಡೆಯುತ್ತದೆ ಎಂದರೆ ನೀವು ಅದನ್ನು ನಂಬುವುದಿಲ್ಲ. ಆದರೆ ಸ್ನೇಹಿತರೆ, ಈ ಘಟನೆಯು ಮುಂದಿನ 48 ಗಂಟೆಗಳಲ್ಲಿ ಸಂಭವಿಸುತ್ತದೆ. ಇಲ್ಲದಿದ್ದರೆ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿನ ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಆ ಘಟನೆಯು ಇಂದು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡುವುದರ ಜೀವಿತಾವಧಿಯಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ. ಏಕೆಂದರೆ ಈ ವಿಡಿಯೋದಲ್ಲಿ ನಾಳೆಯಿಂದ ನಿಮಗೆಲ್ಲರಿಗೂ ರಾಮಬಾಣವಾಗುವ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ಹೇಳಲಿದ್ದೇವೆ. ಹೌದು ಸ್ನೇಹಿತರೆ, ನಮ್ಮ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ಯಾರಾದರೂ ತಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತಾರೆ. ಸ್ನೇಹಿತರೆ, ಈ ರೀತಿಯ ವಿಡಿಯೋಗಳು, ಗ್ರಹ ಸಂಚಾರಗಳು ಆಗಾಗ್ಗೆ ಸಂಭವಿಸುವುದಿಲ್ಲ. ಅನೇಕ ವಿಡಿಯೋಗಳನ್ನು ಮಾಡಲಾಗುತ್ತದೆ, ಆದರೆ ಈ ವಿಡಿಯೋ ಸಮಯಗಳು ಆಗಾಗ್ಗೆ ಬರುವುದಿಲ್ಲ. ಇದು ವಿಡಿಯೋ ಅಲ್ಲ. ಇಲ್ಲಿ ಉಳಿದುಕೊಂಡಿರುವ ಜನರು, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಜನರು ಕಾಕತಾಳೀಯವಲ್ಲ. ಇದು ಯೂಟ್ಯೂಬ್ ಅಲ್ಗಾರಿದಮ್ ಅಲ್ಲ. ನೀವು ಇಲ್ಲಿಗೆ ಬಂದಿದ್ದೀರಿ, ಇದು ದೇವರಿಂದ ಬಂದ ಸಂಕೇತ. ಇದು ದೇವರ ಹರಿವು. ನೀವು ಎಲ್ಲಿ ಹರಿಯುತ್ತಿದ್ದೀರಿ? ಇದು ದೇವರಿಂದ ಬಂದ ಸಂಕೇತ. ದೇವರು ನಿಮ್ಮ ಜೀವಿತಾವಧಿಯಲ್ಲಿ ಆ ದುಃಖಗಳನ್ನು ಮೀರಿ ಸಂತೋಷದ ಸಾಗರಕ್ಕೆ ಧುಮುಕಬೇಕೆಂದು ಬಯಸುತ್ತಾನೆ. ನೀನು ನಿನ್ನ ಜೀವಿತಾವಧಿಯಲ್ಲಿ ತುಂಬ ದುಃಖಗಳನ್ನು ಸಹಿಸಿಕೊಂಡಿದ್ದೀಯಾ. ನೀನು ಅನೇಕ ಬಿಕ್ಕಟ್ಟುಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಿದ್ದೀಯಾ ಮತ್ತು ತುಂಬ ಕಠಿಣ ಪರಿಶ್ರಮದ ಹೊರತಾಗಿಯೂ ನೀನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ಮತ್ತು ಈ ಸಹಿಷ್ಣುತೆ, ದೇವರ ಮೇಲಿನ ಈ ಅದ್ಭುತ ನಂಬಿಕೆ, ಈ ಒಳ್ಳೆಯ ಕಾರ್ಯಗಳಿಂದಾಗಿ ದೇವರು ನಿಮಗೆ ದಯೆ ತೋರಿಸಿದ್ದಾನೆ. ದೇವರು ಸ್ವತಃ ನಿಮ್ಮ ಮೇಲೆ ತನ್ನ ಆಶೀರ್ವಾದಗಳನ್ನು ಸುರಿಸಲೇಬೇಕು. ಹೌದು ಸ್ನೇಹಿತರೆ, ನಿಮ್ಮ ಒಳ್ಳೆಯ ಕಾರ್ಯಗಳ ಪ್ರತಿಫಲವನ್ನು ಪಡೆಯುವ ಸಮಯ ಬಂದಿದೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಈ ಒಂದು ವಿಷಯವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಲೇಬೇಕು. ಈ ಒಂದು ವಿಷಯ ನಿಖರವಾಗಿ ಏನು? ನಾವು ಅದನ್ನು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ವಿವರಿಸುತ್ತೇವೆ. ಆದರೆ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಮತ್ತು ಈ ಒಂದು ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ನಾವು ನಿಮ್ಮನ್ನು ಮತ್ತೊಮ್ಮೆ ಕೇಳಲು ಬಯಸುತ್ತೇವೆ. ನಾವು ನಿಮ್ಮನ್ನು ವಿನಂತಿಸುತ್ತೇವೆ, ನೀವು ಇನ್ನೂ ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಮಾಹಿತಿಯನ್ನು ತರಲು ನಾವು 8ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡುತ್ತೇವೆ. ನಮ್ಮನ್ನು ಕೇಳುವ ಅನೇಕ ಜನರಿಗೆ ನಾವು ಜಾತಕಗಳನ್ನು ವಿಶ್ಲೇಷಿಸುತ್ತೇವೆ. ಆದರೆ ಸ್ನೇಹಿತರೆ, ನಿಮಗಾಗಿ ಗ್ರಹಗಳ
ಸಂಚಾರವನ್ನು ವಿಶ್ಲೇಷಿಸುವ ಉತ್ತಮ ವಿಡಿಯೋವನ್ನು ರಚಿಸಲು ಮತ್ತು ಅದನ್ನು ನಿಮಗೆಲ್ಲರಿಗೂ ಪ್ರಸ್ತುತಪಡಿಸಲು ನಮಗೆ 8 ರಿಂದ 10 ಗಂಟೆಗಳ ಕಾಲ ಬೇಕಾಗುತ್ತದೆ. ನಾವು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ. ನೀವು ನಿಮ್ಮ ಗ್ರಹಗಳ ಸಂಚಾರವನ್ನು ವೀಕ್ಷಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪ್ರಯೋಜನ ಪಡೆಯಬೇಕು. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕೆಂದು ನಾವು ಬಯಸುತ್ತೇವೆ. ಮತ್ತು ಸ್ನೇಹಿತರೆ, ನಾವು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಮ್ಮ ಕಠಿಣ ಪರಿಶ್ರಮಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಸ್ವಲ್ಪ ಪ್ರೇರಣೆಯಿಂದ ಧನ್ಯವಾದಗಳು ಗುರೂಜಿ ಎಂದು ಬರೆಯಿರಿ. ಇದು ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ತುಂಬು ತುಳುಕುವಂತೆ ಮಾಡುತ್ತದೆ. ಹೌದು ಸ್ನೇಹಿತರೆ, ಈಗ ವಿಡಿಯೋದ ಮುಖ್ಯ ವಿಷಯಕ್ಕೆ ಹಿಂದಿರುಗಿ ನೋಡೋಣ. ನಾಳೆಯಿಂದ ನೀವೆಲ್ಲರೂ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಏಕೆಂದರೆ ನಾಳೆ ಪ್ರಾರಂಭವಾಗಲಿರುವ ಸಮಯ ಸಾಮಾನ್ಯ ಸಮಯವಲ್ಲ. ಆ ಸಮಯ ದೇವರ ಆಶೀರ್ವಾದ, ಲಕ್ಷ್ಮೀ ದೇವತೆ, ಶನಿದೇವನಿಂದ ಬಂದ ಆಶೀರ್ವಾದ. ಹೌದು ಸ್ನೇಹಿತರೆ, ನಾಳೆಯಿಂದ ಶನಿದೇವ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ನಿಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಕನಸು ಕಾಣದ ವಿಷಯಗಳನ್ನು ಅನುಭವಿಸುವಿರಿ. ಹೌದು ಸ್ನೇಹಿತರೆ, ಕೇತುವಿನ ಮೇಲೆ ಕೋಪಗೊಂಡವರು ಅಥವಾ ಕೇತುವಿನ ದುಷ್ಟ ಕಣ್ಣಿಗೆ ಒಳಗಾದವರು ವಿವಿಧ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತಾರೆ. ಈ ತೊಂದರೆಗಳು ಎಲ್ಲಿಂದ ಬರುತ್ತವೆ ಎಂದು ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಇಂತಹ ಘಟನೆಗಳು ಆಗಾಗ್ಗೆ ಸಂಭವಿಸುತ್ತವೆ. ಒಬ್ಬ ವ್ಯಕ್ತಿಯು ರಸ್ತೆಯಲ್ಲಿ ನಡೆದುಕೊಂಡು ಹೋದರೂ ದಾರಿ ತಪ್ಪುತ್ತಾರೆ. ಮನೆಗೆ ಹಿಂದಿರುಗಿದಾಗ ಅವರು ಮಾಡಲು ಹೊರಟಿದ್ದ ಕೆಲಸಗಳು ಮರೆತು ಬಿಡುತ್ತಾರೆ. ಕೇತುವಿನ ದುಷ್ಟ ಕಣ್ಣು ಅವರ ಮೇಲೆ ಬಿದ್ದಾಗ ಇದು ಹೆಚ್ಚಾಗಿ ಸಂಭವಿಸುತ್ತದೆ. ಮತ್ತು ಸ್ನೇಹಿತರೆ, ಕೇತುವಿನ ಪ್ರಭಾವ ಶುಭವಾದಾಗ ವ್ಯಕ್ತಿಯ ಜೀವನದಲ್ಲಿ ವೈರಲ್ ಆಗುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಯೋಚಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಸಾಕ್ಷಾತ್ಕಾರದ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ಮತ್ತು ಈಗ ಕೇತುವು ತಿಂಗಳುಗಳು ಮತ್ತು ವರ್ಷಗಳಿಂದ ನೀವು ಹಂಬಲಿಸುತ್ತಿದ್ದ ಎಲ್ಲವನ್ನೂ ನಿಮಗೆ ನೀಡಲಿದ್ದಾನೆ. ಸ್ನೇಹಿತರೆ, ಗ್ರಹಗಳ ಸಂಚಾರಕ್ಕೆ ಅನುಗುಣವಾಗಿ ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಹೌದು ಸ್ನೇಹಿತರೆ, ಸಮಯ ಮತ್ತು ಗ್ರಹಗಳ ಸಂಚಾರವು ಅನುಕೂಲಕರವಾಗಿರುತ್ತದೆ ಮತ್ತು ನೀವು ಸುಮ್ಮನೆ ಕುಳಿತುಕೊಳ್ಳಬಹುದು. ಹೋಗಿ ಎಲ್ಲವೂ ಸಿಗುತ್ತದೆ. ದೇವರು ಪಡೆಯಲು ಬಯಸುವವರಿಗೆ ಮಾತ್ರ ನೀಡುತ್ತಾನೆ ಮತ್ತು ಕಷ್ಟಪಟ್ಟು ದುಡಿದು ಒಳ್ಳೆಯ ಕೆಲಸ ಮಾಡುವವರಿಗೆ ಮಾತ್ರ ನೀಡುತ್ತಾನೆ. ನೀವು ಒಳ್ಳೆಯ ಸಮಯವನ್ನು ಕಂಡುಕೊಂಡಿದ್ದೀರಿ. ಈಗ ನೀವು ಒಳ್ಳೆಯ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ನಿಮಗೆ ತೊಂದರೆ ಉಂಟುಮಾಡಿದ, ನಷ್ಟ ಉಂಟುಮಾಡಿದ ನಿಮ್ಮ ಹಿಂದಿನ ತಪ್ಪುಗಳನ್ನು ಬಿಟ್ಟುಬಿಡಿ. ಹೌದು ಸ್ನೇಹಿತರೆ, ಹಾಗಾದರೆ ನೀವು ಈಗ ಬಿಡಬೇಕಾದ ಆ ತಪ್ಪುಗಳು ಯಾವುವು? ನಾಳೆಯಿಂದ ನೀವು ನಿಮ್ಮೊಂದಿಗೆ ಕೊಂಡೊಯ್ಯಬೇಕಾದ ಆ ಒಂದು ವಸ್ತು ಯಾವುದು? ಅದನ್ನು ನಿಮ್ಮ ಜೇಬಿನಲ್ಲಿ, ಪರ್ಸ್ನಲ್ಲಿ ಕೊಂಡೊಯ್ಯಿರಿ. ನಮ್ಮ ಈ ಮಾತುಗಳನ್ನು ನೀವು ಸ್ವೀಕರಿಸಿದಾಗ ನಾಳೆ ನಿಮ್ಮ ಜೀವನವು ವಜ್ರದಂತೆ ಹೊಳೆಯುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟವು ಸೂರ್ಯನಂತೆ ಹೊಳೆಯುತ್ತದೆ. ಅಸೂಯೆ ಪಟ್ಟವರ ಬಗ್ಗೆ ಏನು, ಅವರ ಅಸೂಯೆ ಪಡುತ್ತಲೇ ಇರುತ್ತಾರೆ. ಇಂದು ನೀವು ಸ್ವಲ್ಪ ಸಂಪಾದಿಸುತ್ತಿದ್ದೀರಿ ಮತ್ತು ಅವರು ಇನ್ನೂ ಅಸೂಯೆ ಪಡುತ್ತಾರೆ. ಆದರೆ ನಾಳೆ ನೀವು ಇಂದಿಗಿಂತ 10 ಪಟ್ಟು ಹೆಚ್ಚು, 1000 ಪಟ್ಟು ಹೆಚ್ಚು ಗಳಿಸಿದಾಗ ಅವರ ಅಸೂಯೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಏಕೆಂದರೆ ನಿಮ್ಮ ಶತ್ರುಗಳು, ನಿಮ್ಮ ಅಸೂಯೆ ಪಟ್ಟ ವಿರೋಧಿಗಳು ಅಪರಿಚಿತರಲ್ಲ, ಅವರು ನಿಮ್ಮ ಸ್ವಂತದವರಾಗಿದ್ದಾರೆ. ಅವರು ಯಾರೆಂದು ಚೆನ್ನಾಗಿ ನಿಮಗೆ ತಿಳಿದಿದೆ ಮತ್ತು ಈ ವಿಡಿಯೋದಲ್ಲಿ ನಾವು ಅವರ ಬಗ್ಗೆ ಹೇಳುತ್ತೇವೆ. ನಾವು ಅದನ್ನು ನಿಮಗೆ ಸಂಪೂರ್ಣವಾಗಿ ವಿವರಿಸುತ್ತೇವೆ. ಮತ್ತು ಈಗ ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ನೀವು ಅವರಿಂದ ದೂರವನ್ನು ಕಾಯ್ದುಕೊಳ್ಳಬೇಕು. ಹೌದು ಸ್ನೇಹಿತರೆ, ಜೀವನದ ಮೊದಲ ತಪ್ಪು ಎಂದರೆ ನೀವು ಎಲ್ಲರನ್ನೂ ಕುರುಡಾಗಿ ನಂಬುವುದು. ನೀವು ಎಲ್ಲರೊಂದಿಗೂ ಕೈಜೋಡಿಸಿ ನಡೆಯುತ್ತೀರಿ. ಸ್ನೇಹಿತರೆ, ಇದು ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮಗೆ ಹಾನಿ ಮಾಡುವ ದೊಡ್ಡ ತಪ್ಪು. ಇದು ಯಾವಾಗಲೂ ನಿಮ್ಮನ್ನು ತೊಂದರೆಯ ಕಡೆಗೆ ತಳ್ಳುತ್ತದೆ. ನೀವು ಎಲ್ಲರನ್ನೂ ನಿಮ್ಮವರೆಂದು ಪರಿಗಣಿಸುತ್ತೀರಿ. ನೀವು ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತೀರಿ. ಆದರೆ ಅದೇ ವ್ಯಕ್ತಿ, ಆ ಮುಂದಿನ ವ್ಯಕ್ತಿ ನಿಮ್ಮನ್ನು ಎಂದಿಗೂ ತನ್ನವರೆಂದು ಪರಿಗಣಿಸುವುದಿಲ್ಲ. ಆ ವ್ಯಕ್ತಿಯು ಯಾವಾಗಲೂ ನಿಮ್ಮನ್ನು ಮೋಸಗೊಳಿಸಲು ಬಯಸುತ್ತಾನೆ, ಯಾವಾಗಲೂ ನಿಮ್ಮನ್ನು ತೊಂದರೆಗೆ ಸಿಲುಕಿಸಲು ಪ್ರಯತ್ನಿಸುತ್ತಾನೆ. ನೀವು ಅವರ ದುಃಖಗಳು, ಅವರ ಸಂಕಟಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀರಿ. ಅವರು ತೊಂದರೆಯಲ್ಲಿ ಇರುವುದನ್ನು ನೋಡುವುದು ನಿಮಗೆ ತುಂಬಾ ನೋವುಂಟು ಮಾಡುತ್ತದೆ ಮತ್ತು ಅವರು ಬಳಲುವುದನ್ನು ನೋಡಲು ನೀವು ದ್ವೇಷಿಸುತ್ತೀರಿ.